ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋ ನೋಡಿದ್ರಾಗ ನಿಮಗೆ ಏನು ಅನ್ನಿಸ್ತೈತಪ್ಪ ಅಂದ್ರೆ ಏನಿದು ಎದ್ದು ಕೂಡಲೇ ಎಲ್ಲರೂ ಇಲ್ಲಿ ಗುಡ್ಡೆ ಹಾಕ್ಯಾರು. ನಮ್ಮ ಮಾವಾರು ಸರ್ಸು ಆಮೇಲೆ ನಮ್ಮ ಮನ್ಯಾಗಿನ ಮಾಮಿ ಎಲ್ಲರೂ ನಮಗೆ ಬಾಯ್ ಹೇಳಾಕತ್ತಾರ ನೋಡ್ರಿ. ನಮ್ಮ ಯಜಮಾನ್ರೂ ಅದಾರ. ಎಲ್ಲಿ ಕಳ್ಸತ್ತಾರಪ್ಪ ನಮಗೆ ಇವರೆಲ್ಲರೂ ಟಾಟಾ ಬಾಯ್ ಬಾಯ್ ಅನ್ಕೋತಂದ್ರೆ ನಾವು ಹೊಂಟಿರೋದು ಪಂಢರಪುರಕ್ಕೆ ನೋಡ್ರಿ. ಸುಮಾರು ದಿನಗಳ ಹಿಂದೆ ನಾವೆಲ್ಲರೂ ಪಂಢರಪುರಕ್ಕೆ ಹೋಗಿದ್ವಿ. ಅದ್ರದ್ದು ವ್ಲಾಗ್ ಇದೆ. ಎಸ್, ಈಗ ನಾನು ನಿಮಗೆ ಪಂಢರಪುರಕ್ಕೆ ಹೋಗಿ ನಾವು ಎಲ್ಲಿ ಸ್ಟೇ ಮಾಡ್ತೇವಿ, ಹೆಂಗೆ ಹೋಗ್ತೇವಿ, ಅಲ್ಲಿ ಏನೇನೆಲ್ಲ ಇರ್ತೈತಿ ಪಂಢರಪುರದಾಗ ಅಂಥೇಳಿ ಈ ವಿಡಿಯೋ ಮುಖಾಂತರ ತೋರಿಸ್ತೇನೆ. ಎಸ್, ನಾವೀಗ ಗಾಡಿ ಮಾಡ್ಕೊಂಡು ಹೊಂಟೇವು ನೋಡ್ರಿ. ನಾವು ಗೋಕಾಕ್ ಅಥಣಿ ಆ ರೂಟ್ ತೊಗೊಂಡು ಹೋದ್ವಿ. ಸೊ ಜರ್ನಿ ಭಾಳ ಚಂದಿತ್ತು. ಬಸ್ನಾಗ ಈಗ ಮೊದಲು ಬಸ್ನಾಗ ಹೋಗ್ತಿದ್ವಿ, ಬಟ್ ಈ ಸತಿ ಬಸ್ನಾಗ ಹೋಗಿಲ್ಲ. ಟ್ರ್ಯಾಕ್ಸ್ ಮಾಡಿದ್ರು ಅಂತ ಹೇಳಿ ಟ್ರ್ಯಾಕ್ಸ್ ಒಳಗೆ ಎಲ್ಲರೂ ಹೊಂಟೇವು ನೋಡ್ರಿ. ನಾನು ಒಬ್ಬಾಕಿ, ನನ್ನ ಏಜ್ ಗ್ರೂಪ ಎಲ್ಲರೂ ದೊಡ್ಡವ್ರ. ಸೊ ಇವ್ರ ಜೋಡಿನ ಮಸ್ತಿ ಮಾಡ್ಕೋತ ಹೋದ್ವಿ ನೋಡ್ರಿ. ದೇವ್ರ ಹಾಡು ಕೇಳ್ಕೋತ, ರಾಜ್ಕುಮಾರ್ ಅವ್ರ ಹಾಡು ಕೇಳ್ಕೋತ ಹಿಂಗೆ ಮಸ್ತಿ ಮಾಡ್ಕೊತ ಹೊಂಟೇವು ನೋಡ್ರಿ. ನೀವು ಹಿಂಗೆ ನಿಮ್ಮ ಏಜ್ ಗ್ರೂಪ್ ಬಿಟ್ಟು ಹಿಂಗೆ ದೊಡ್ಡವ್ರ ಜೊತೆ ಯಾವಾಗಾರ ಟ್ರಾವೆಲ್ ಮಾಡಿರೋಣ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂಥೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಸ್ವಲ್ಪ ಮಂದಿ ಮಲ್ಕೊಂಡ್ರು, ಇನ್ನು ಸ್ವಲ್ಪ ಮಂದಿ ರೋಡ್ ಜರ್ನಿ ಎಂಜಾಯ್ ಮಾಡಾಕತ್ತಿದ್ರು. ಹಂಗೆ ನಮ್ಮ ಜರ್ನಿ ಕಂಟಿನ್ಯೂ ಆಗಿ ಹೊಂಟಿತ್ತು ನೋಡ್ರಿ. ನಮ್ಮ ಏಜ್ ಗ್ರೂಪ್ದವ್ರು ಹೋಗುವಾಗ ಎಕ್ಸ್ಪೀರಿಯನ್ಸ್ನ ಬೇರೆ ಇರ್ತೈತಿ, ಬಟ್ ಈ ಎಕ್ಸ್ಪೀರಿಯನ್ಸ್ ಭಾಳ ಚಂದಿತ್ತು ಅನ್ಬೋದು. ಯಾಕಂದ್ರೆ ಎಲ್ಲರ ಒಪಿನಿಯನ್ಸ್ ಬೇರೆ ಇರ್ತಾವೆ, ಎಲ್ಲರೂ ಒಂದೊಂದು ಟೈಪ್ ಬೇರೆ ಮಾತಾಡ್ತಿರ್ತಾರೆ. ಅವ್ರು ಹಳೆ ಕಾಲದಾಗ ಹೆಂಗಿತ್ತು ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಸೊ ಅದನ್ನ ಎಲ್ಲ ಮಾತಾಡ್ಕೊತ ನಾವೀಗ ರೀಚ್ ಆಗಿದ್ದು ಅಥಣಿಗೆ ನೋಡ್ರಿ. ಅಥಣಿ ಒಳಗೆ ಲೈಟಾಗಿ ಒಂದು ಚಾ ಅದು ಕುಡಿಯೋಣ ಅಂತ ಹೇಳಿ ನಿಂತ್ವಿ. ಚಾ ಅಂತ ಅಷ್ಟೇ ಕುಡಿಲಿಲ್ಲ, ಅದ್ರ ಜೋಡಿ ಇನ್ನೊತ್ತು ನೋಡ್ರಿ ಇಲ್ಲೇ ಸ್ನ್ಯಾಕ್ಸ್ನು ರವಂ ವಡ ಮತ್ತು ಗೋಳಿ ಬಜ್ಜಿ ಇದನ್ನೆಲ್ಲ ತಿಂದ ಈಗ ಮತ್ತೆ ಹೊಂಟ್ವಿ. ಆನ್ ದ ವೇ ನಮಗಲ್ಲೇ ಮಹಾವೀರ್ ಅವ್ರದ್ದು ಮೂರ್ತಿ ಕಾಣಿಸ್ತಾ, ಹಾಗಾಗಿ ಅದನ್ನು ಒಂದು ಸ್ವಲ್ಪ ಇಲ್ಲಿ ಗ್ಲಿಮ್ಸ್ ಹಾಕೇನಿ ನೋಡ್ರಿ. ಅದಾದಮೇಲೆ ನಾವು ಸಣ್ಣಗೆ ಇನ್ನೇನು ಪಂಢರಪುರ ಸಮೀಪ ಬಂದಂಗೆ ನಮಗೆ ವಾರಿಗೆ ಹೋಗೋರೆಲ್ಲ ಕಾಣಿಸಾಕತ್ತಿದ್ರು. ರೋಡುದ್ದಕ್ಕೂ ಹಿಂಗೆ ಪಾದಯಾತ್ರೆ ಮಾಡೋರು ನಮಗೆ ಸಾಕಷ್ಟು ಜನ ಕಾಣಿಸಾಕತ್ತಿದ್ರು ನೋಡ್ರಿ. ಇವರೆಲ್ಲ ಹಿಂಗೆ 20 ದಿವಸ ಮೊದಲಿಂದನ ವಾರಿ ಚಾಲೂ ಮಾಡ್ಕೊಂಡಿರ್ತಾರೆ. ಐ ಮೀನ್ ಹಿಂಗೆ ಪಾದಯಾತ್ರೆ ಚಾಲೂ ಮಾಡ್ತಿರ್ತಾರೆ. ಯಾಕಂದ್ರೆ ದೂರ ಐತಿ ಪಂಢರಪುರ. ಸೊ ನಾವೇನೋ ಹೆಂಗೋ ಜಲ್ದಿ ಹೋಗಿ ರೀಚ್ ಆಗ್ತೇವೆ, ಯಾಕಂದ್ರೆ ನಾವು ಗಾಡಿ ಒಳಗೆ ಹೋಗ್ತಿರ್ತೇವೆ. ಅವ್ರು ನಡ್ಕೊತ ಬರಬೇಕಲ್ಲ, ಸುಮಾರಷ್ಟು ಮಂದಿ ಬೇರೆ ಬೇರೆ ಊರಿಂದ ಬರ್ತಿರ್ತಾರೆ. ಹಾಗಾಗಿ ಅವರು ನಡ್ಕೊತ ಪಾದಯಾತ್ರೆ ಬರಾಕತ್ತಾರ ನೋಡ್ರಿ. ಸೊ ನಾವು ಹೋಗಿ ಮುಟ್ಟು ಮಟ್ಟ ಹಿಂಗೆ ಪಾದಯಾತ್ರೆ ಮಾಡೋರು ನಮಗೆ ಕಾಣಿಸ್ತಾರೆ. ಗುಡಿ ತೋರ್ಸತ್ತೇನೆ ನಾವು ಇಲ್ಲೇ ಊಟಕ್ಕೆ ಅಂತ ಹೇಳಿ ನಿಂತ್ವಿ ನೋಡ್ರಿ. ಸೊ ಇಲ್ಲಿ ದೊಡ್ಡ ಗುಡಿ ಇತ್ತು, ಹಾಗಾಗಿ ನಮಗೆ ಊಟಕ್ಕೂ ಜಾಗನ ಐತಂತ ಹೇಳಿ ದೇವರಿಗೆಲ್ಲ ಇಲ್ಲಿ ನಮಸ್ಕಾರ ಮಾಡಿ. ಇಲ್ಲಿ ನೋಡ್ಬೋದು ನೀವು ಗುಡಿ ಎಷ್ಟು ಚಂದ ಐತಂತ ಹೇಳಿ. ವಿಠ್ಠಲ್ ರುಕ್ಮಾಯಿ ಗುಡಿ, ಗಣಪತಿ ಗುಡಿ ಎಲ್ಲ ಇತ್ತಿಲ್ಲೇ. ಸೊ ಅದನ್ನ ಇಲ್ಲಿ ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ಆಮೇಲೆ ನೋಡ್ರಿ ನಾವು ಊಟಕ್ಕೆ ಕುಂತ್ವಿ. ನಾವು ಎಲ್ಲ ಅಡ್ಗಿನ ಕಟ್ಕೊಂಡ ಬಂದಿದ್ವಿ ನೋಡ್ರಿ. ಇಲ್ಲೇ ಬ್ಯಾಳಿ ಪಲ್ಯ ಆತು, ಜುನುಕದ ವಡಿ ಆತು, ಚಪಾತಿ, ಮೊಸರನ್ನ ಇಂಥವೆಲ್ಲ ಕಟ್ಕೊಂಡ್ಬಂದು ಊಟ ಅದು ಎಲ್ಲರೂ ಮಾಡಿ ಮತ್ತು ನಮ್ಮ ಜರ್ನಿ ಕಂಟಿನ್ಯೂ ಆಯ್ತು ನೋಡ್ರಿ. ಸೊ ಎಲ್ಲರ ಕೈಯಾಗೂ ನೋಡಬೋದು, ನೀವಿಲ್ಲೇ ಎಲ್ಲರ ಬಾಯಾಗನ ಅನ್ಬೋದು ಅಡಿಕೆ ಎಲ್ಲಿ ಇದನ್ನ ಎಲ್ಲರೂ ತಿನ್ಕೊಂತ ಹೊಂಟೇವಿ. ಸೊ ನಮ್ಮ ಜರ್ನಿ ಮತ್ತೆ ಕಂಟಿನ್ಯೂ ಆಯ್ತು. ನೀವೆಲ್ಲ ಈ ಮೊದಲು ಪಂಢರಪುರಕ್ಕೆ ಹೋಗಿರಿನ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳ್ರಿ. ನಾ ಇದು 3ನೇ ವರ್ಷ ನೋಡ್ರಿ ಹಿಂಗೆ ಪಂಢರಪುರಕ್ಕೆ ಹೋಗೋದು ಮಾವಾರ ಜೋಡಿ. ಭಾಳ ಚಲೋ ಎಕ್ಸ್ಪೀರಿಯನ್ಸ್ ಇರ್ತೈತಿ. ನಾವು ಅಲ್ಲಿ ಹೋಗೋದು ಸುಮಾರು 9 ದಿವಸ ಹೋಗಿರ್ತೇವಿ. ಸೊ ಒಂದೊಂದು ದಿನ ಒಂದೊಂದು ಕಡೆ ಅಡ್ಡಾಡಕ್ಕೆ ಹೋಗಿರ್ತೇವಿ, ಪಂಢರಪುರ ಸುತ್ತಾಡ್ತೇವಿ, ಪೂಜೆ ಮಾಡಿಸ್ತೇವಿ. ಅದೆಲ್ಲ ಈ ವಿಡಿಯೋದಾಗ ತೋರಿಸ್ತೇನೆ ನಾನು ನಿಮಗೆ. ಮಾತಾಡ್ಕೋತ ನಾವು ಪಂಢರಪುರ ರೀಚನ್ನ ಆದ್ವಿ. ರೀಚ್ ಆದಮೇಲೆ ರೂಮಿಗೆ ಹೋಗಿ ಬ್ಯಾಗ್ ಅದು ಇಟ್ಟು ಫ್ರೆಶ್ ಆಗಿ ಈಗ ನೋಡ್ರಿ ನಾವು ದರ್ಶನಕ್ಕೆ ಅಂಥೇಳಿ ಹೊಂಟ್ವಿ. ಲೈನ್ ಮಾತ್ರ ರಗಡ ದೊಡ್ಡದನ ಇತ್ತು. ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಅದಾದ್ಮೇಲೆ ಹೋಗಿ ಮಲ್ಕೊಂಡ್ವಿ, ಯಾಕಂದ್ರೆ ಲೇಟ್ ಆಗಿತ್ತು. ಇದು ನೆಕ್ಸ್ಟ್ ಡೇ ಇದ್ದು ನೋಡ್ರಿ. ನಾವು ಸಂಜೆಗೆ ಸುತ್ತಾಡಕ್ಕೆ ಹೋಗಿದ್ವಿ. ಮುಂಜಾನಿಂದ ಏನಿಲ್ಲ, ರೂಮ್ ಕ್ಲೀನ್ ಮಾಡ್ಕೊಳ್ಳೋದು, ನಾಷ್ಟ ಮಾಡೋದು, ಅಡುಗೆ ಮಾಡೋದು, ದಿನದೇನೇ ಕೆಲಸ ಇರ್ತೈತಲ್ಲ ಅದನ್ನೆಲ್ಲ ಮಾಡ್ಕೊಂಡ ಸಂಜೆಗೆ ಮತ್ತು ಫ್ರೆಶ್ ಆಗಿ ನಾವು ಚಂದ್ರಭಾಗ ಕಡೆ ಹೋದ್ವಿ ನೋಡ್ರಿ. ಇಲ್ಲೇನು ನಮಸ್ಕಾರ ಮಾಡಿ ಅಡ್ಡಾಡಿ ಮಸ್ತ್ ಅನ್ನಿಸ್ತದೆ. ಆ್ಯಕ್ಚುಲಿ ವಾರಿ ಟೈಮಿಗೆ ಹೋದ್ರೆ ಪಂಢರಪುರ ನೋಡೋಕೆ ಭಾಳ ಚಂದ ನೋಡ್ರಿ. ಯಾಕಂದ್ರೆ ಸುಮಾರಷ್ಟು ಮಂದಿ ಕೂಡಿರ್ತಾರೆ, ಸುಮಾರಷ್ಟು ಆ್ಯಕ್ಟಿವಿಟೀಸ್ನೂ ಆಗ್ತಿರ್ತಾವೆ. ಸೊ ನಾವಿಲ್ಲೇ ಎಲ್ಲ ನಮಸ್ಕಾರದ್ದು ಮಾಡಿ ಹೋದ್ವಿ. ಇನ್ನೇನಪ್ಪ ಅಂತಂದ್ರೆ ಈ ವಿಡಿಯೋಸ್ನಾಗ ನಿಮಗೆ ಪೂರಾ ಪಂಢರಪುರ ಹೆಂಗಿರ್ತೈತಿ ವಾರಿ ಟೈಮ್ನಾಗ ಅನ್ನೋದು ಗೊತ್ತಾಕೈತಿ. ಅದಾದ್ಮೇಲೆ ನಾವು ಇಲ್ಲೊಂದು ಹುಡುಗಿ ನೋಡ್ಬೋದು ನೀವು. ಮೊದಲಿನ ಕಾಲದಾಗ ಹಿಂಗೆ ಮಾಡ್ತಿದ್ರು.
ಸೊ ನಂಗೆ ಇದನ್ನ ನೋಡಿ ಭಾಳ ನಮ್ಮನೆ ಓವರ್ವೆಲ್ಮ್ಡ್ ಅನ್ನಿಸ್ತು. ಯಾಕಂದ್ರೆ ಸಣ್ಣ ಹುಡುಗಿ ನೋಡ್ರಿ ರೊಕ್ಕದ ಸಂಬಂಧ ಹೆಂಗೆಲ್ಲ ಮಾಡ್ಸಕ್ಕೆ ಹಸ್ತೈತಿ. ಪಾಪ ಒಂದು ಹೊತ್ತು ಊಟಕ್ಕೂ ಅವ್ರು ಎಷ್ಟು ಗುದ್ದಾಡ್ತಿರ್ತಾರೆ. ಆಮೇಲೆ ಆ ಈಟ್ ಹುಡುಗಿ ನೋಡ್ರಿ ಎಷ್ಟು ಬ್ಯಾಲೆನ್ಸ್ ಮಾಡ್ಕೊತ ಹೆಂಗೆ ಮಾಡತೈತಿ. ಇದನ್ನ ನೋಡಿ ನಂಗೆ ಭಾಳ ಇದು ಅನ್ನಿಸ್ತು. ಸೊ ಅದನ್ನ ವಿಡಿಯೋ ನಿಮಗೂ ಹಾಕೇನಿ. ಇಂಥವ್ರಿಗೆಲ್ಲ ಹೆಲ್ಪ್ ಮಾಡಿರಿ. ಅಲ್ಲಿ ನಾವು ರಗಡ್ ಖರ್ಚು ಮಾಡತ್ತಿರ್ತೇವೆ, ಬಟ್ ಹೋದಾಗ ಇಂಥವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವ್ರೂ ಆರಾಮಿರ್ಬೋದು ಅಂತ ನನಗೆ ಅನ್ನಿಸ್ತೈತೆ ನೋಡ್ರಿ. ಸೊ ಅದನ್ನು ಇಲ್ಲಿ ತೋರ್ಸಾಕತ್ತೇನೆ ನಾನು ನಿಮಗೆ. ಆ ಹುಡುಗಿ ನೋಡ್ರಿ ಒಮ್ಮೆ ಚಪ್ಪಲ್ ಮೇಲೆ ಬ್ಯಾಲೆನ್ಸ್ ಮಾಡ್ತು, ಒಮ್ಮೆ ಅಂತ ತೆಳಗೆ ಒಂದು ಬೌಲ್ ಗತ್ತೈತಲ್ಲ ಅದ್ರ ಮೇಲೆ ಇಟ್ಟು ಬ್ಯಾಲೆನ್ಸ್ ಮಾಡ್ತು. ಸೊ ಜೀವನ ಎಲ್ಲರದು ಒಂದೇ ಥರ ಇರಂಗಿಲ್ಲ. ಇದ್ದಿದ್ರಾಗ ಖುಷಿ ಪಡಬೇಕು ಅನ್ನೋದು ನಂದೊಂದಿದು. ಏನಪ್ಪ ಅಂತಂದ್ರೆ ನೋಡ್ರಿ ನಮಗೆ ದೇವ್ರು ಇಷ್ಟೆಲ್ಲ ಕೊಟ್ಟಾನ, ಆದರೂ ನಾವು ಅದಿಲ್ಲ ಇದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರ್ತೀವಿ. ಬಟ್ ಇವ್ರು ಯಾರೋ ಒಬ್ಬರೇ ಒಂದು 100 ರೂಪಾಯಿ ಕೊಟ್ಟರು ಅವ್ರ ಮುಖದಾಗ ಎಷ್ಟೋ ಖುಷಿ ಕಾಣ್ತಿರ್ತೈತೆ. ಸೊ ಅದ ನೋಡ್ರಿ ಲೈಫ್. ಸೊ ಇದ್ದಿದ್ರಾಗ ಖುಷಿ ಇರಬೇಕು. ಆಮೇಲೆ ಏನಾಯ್ತಲ್ಲ ನಮ್ಮ ಕಡೆ ಒಂದು 4 ಮಂದಿಗೆ ಹಂಚಿ ನಾವು ಕೊಟ್ಟಾಗ ನಮಗೆ ಅದರದ್ದು ಖುಷಿನ ಬಾರೆ. ಒಮ್ಮೆ ಡೆಫಿನೆಟ್ಲಿ ನೀವು ಒಮ್ಮೆ ಹಂಗೆ ನಿಮ್ಮ ಕೈಯಾಗ ಏನಾಯ್ತಲ್ಲ ಅಕಸ್ಮಾತ್ ನೋಡ್ರಿ ಊಟಕ್ಕೆ ಕುಂತಾಗ ನೀವು ಒಂದು ತುತ್ತು ಇನ್ನೊಬ್ರಿಗೆ ಕೊಡ್ರಿ, ಅದು ನಿಮಗೆ ಅವರು ತಿಂದು ಚಲೋ ಆಗೈತಿ ಅಂಥೇಳಿ ಖುಷಿ ಪಡ್ದು ಹೇಳ್ತಾರಲ್ಲ, ಎಷ್ಟೋ ಖುಷಿ ಆಕೈತಿ. ಸೊ ಇವ್ರನ್ನ ನೋಡಿ ನಮಗೂ ಎಷ್ಟೋ ತನಕ ನಾವು ಇಲ್ಲೇ ನಿಂತೀವಿ. ನಾವು ಹೋಗ್ಬೋದಿತ್ತು, ಬಟ್ ಇವ್ರನ್ನ ನೋಡ್ಕೊತ ನಿಂತೀವಿ ನೋಡ್ರಿ ಇಲ್ಲೇ. ನಂಗೆ ಇಂಥವ್ರನ್ನೆಲ್ಲ ನೋಡಿದ್ಕೊಳ್ಳೋ ನಮ್ಮ ಮನೆ ಭಾಳ ಇದು ಅನ್ನಿಸ್ತೈತಿ. ಅವಾಗ ಅನ್ನಿಸಕ್ಕೆ ಚಾಲು ಆಕೈತೋ ನಮ್ಮ ಕಡೆ ಇಷ್ಟೆಲ್ಲ ಇದ್ದು ನಾವು ಇನ್ನೂ ಕಂಪ್ಲೇಂಟ್ ಮಾಡ್ತೇವಲ್ಲ ಅಂಥೇಳಿ. ದೇವ್ರಿಗೆ ನಾವು ಥ್ಯಾಂಕ್ಫುಲ್ನೇ ಇರಬೇಕು ನಮ್ಮ ಮನೆ ಇಷ್ಟು ಆರಾಮ ಇಟ್ಟಿದ್ದಕ್ಕೆ. ಬಟ್ ಇಂಥವ್ರನ್ನು ಆರಾಮಿಡ್ಲಿ ಅಂಥೇಳಿ ಬೇಡ್ಕೊಳ್ಳೋಣಂತ. ನಾವೀಗ ಅಲ್ಲೇ ಸಮೀಪರು ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಮುಂದೆ ಏನು ನಿಮಗೆ ಕಾಣಿಸಾಕತ್ತೈತಲ್ಲ ಅದು ಇಸ್ಕಾನ್ ದೇವಸ್ಥಾನ. ಸೊ ಇದು ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ಇಲ್ಲಿ ದೇವ್ರಿಗೆ. ನೀವು ಇಲ್ಲಿಂದನ ಕೈ ಮುಗಿರಿ, ಎಷ್ಟು ಚಂದ ನೋಡ್ರಿ ಎಲ್ಲಿ ಅಲಂಕಾರ ಮಾಡ್ಯಾರ. ಆ ದೇವಸ್ಥಾನ ನೋಡ್ಕೊಂಡು ನಾವು ಹೋಗಿದ್ದು ಮುಕ್ತಾಬಾಯಿ ಮಂದಿರಕ್ಕೆ. ಇಲ್ಲಿ ದಿನಾ ಸಂಜೆಗೆ ಭಜನೆಯದು ಮಾಡ್ತಾರೆ, ಭಾಳ ಚಂದ ಮಾಡ್ತಾರೆ ನೋಡ್ರಿ. ನೀವೇನಾರು ಪಂಢರಪುರಕ್ಕೆ ಹೋದ್ರಂದ್ರೆ ಇಲ್ಲಿ ಹೋಗಿ ಬರ್ರಿ, ದಿನಾ ಚಂದ ಭಜನೆ ಅದು ಮಾಡ್ತಾರಲ್ಲೇ. ಆಮೇಲೆ ಗುಡಿಯಿಂದ ಹೊರಗೆ ಬಂದ ಸುತ್ತಮುತ್ತ ನೀವು ನೋಡ್ಬೋದು ಇಲ್ಲೇ ಸುಮಾರಷ್ಟು ಅಂಗಡಿ ಅದಾವ. ಇದು ಅಂತಲ್ಲ ಸುಮಾರಷ್ಟು ಅಂಗಡಿದ್ದು ನೋಡ್ರಿ ಇಲ್ಲೇ. ಆಮೇಲೆ ನಾವು ಮಾರುತಿಗೂ ನಮಸ್ಕಾರ ಮಾಡಿಕೊಂಡು ನಾನು ನಿಮಗೆ ಇಲ್ಲಿ ವಿಡಿಯೋಸ್ ಏನು ತೋರ್ಸೋದಿಲ್ಲ, ಇವೆಲ್ಲ ಅಂಗಡಿಗಳು ನೋಡ್ರಿ. ಚಾದರದ ಅಂಗಡಿ ಆಯ್ತು, ಅದಾದಮೇಲೆ ತಾಳ, ಆಮೇಲೆ ದೇವ್ರ ಸಾಮಾನು, ಅರ್ಶಿನ ಕುಂಕುಮ ಆತು, ಆಮೇಲೆ ಹುಡುಗರ ಅಡ್ಗೆ ಸಾಮಾನು ಆತು, ಇದಂತಲ್ಲ ಸುಮಾರಷ್ಟು ಅಂಗಡಿ ಇರ್ತಾವೆ ನೋಡ್ರಿ ಶಾಪಿಂಗ್ ಮಾಡಕ್ಕೆ. ಆಮೇಲೆ ನೋಡ್ಬೋದು ಇಲ್ಲೇ ಮತ್ತೊಂದು ಗ್ರೂಪಿಗೆ ಬಂತು. ಇವರು ನಡ್ಕೊತಾನೆ ಪಂಢರಪುರಕ್ಕೆ ಈಗ ಬಂದು ರೀಚ್ ಆಗಿರ್ತಾರೆ ನೋಡ್ರಿ. ಸೊ ಹಿಂಗೆ ಸುಮಾರು ಜನ ಬರ್ತಿರ್ತಾರೆ. ಅದಾದ್ಮೇಲೆ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ, ಇಲ್ಲಿನೂ ಭಜನೆ ಆಗಾಕತ್ತಿತ್ತು. ಇಲ್ಲಿನೂ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೊಂಟ್ವಿ ನೋಡ್ರಿ ಈಗ. ಅದಾದ್ಮೇಲೆ ನಾ ಹೋಗಿದ್ದೆ ಟ್ರೈ ಮಾಡೋಕ್ಕೆ ಫೇಮಸ್ ಮಹರ್ಷಿ ವಾಲ್ಮೀಕಿ ವಡಾಪಾವ್ ಸೆಂಟರ್. ನಾವು ಪಂಢರಪುರಕ್ಕೆ ಹೋದಾಗಂತೂ ಇದನ್ನು ಮಿಸ್ ಮಾಡಂಗಿನೇ ಇಲ್ಲ. ನಮ್ಮ ಮಾವಾರಿಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡ್ರಿ ಸಂಜೆ ಆದ್ಕೊಳ್ಳೆ. ಯಾಕಂದ್ರೆ ಅಲ್ಲಿ ವಡಾಪಾವ್ ಭಾಳ ಟೇಸ್ಟಿ ಇರ್ತೈತಿ, ಆಮೇಲೆ ಭಾಳ ಫೇಮಸ್ನು. ಸೊ ನೀವು ಪಂಢರಪುರಕ್ಕೆ ಹೋದ್ರೆ ಅಂದ್ರೆ ಇಲ್ಲಿ ಡೆಫಿನೆಟ್ಲಿ ಟ್ರೈ ಮಾಡಿರಿ. ಇವ್ರದ್ದು ವಡಾಪಾವ್ ಭಾಳ ಟೇಸ್ಟಿ ಇರ್ತೈತಿ. ನೀವು ಬೇಕಂದ್ರೆ ಪಾವ್ ಸಪ್ರೇಟ್ ಕೊಡಂದ್ರೆ ಕೊಡ್ತಾರೆ, ವಡಾ ಅಷ್ಟ ಬೇಕಂದ್ರೂ ಕೊಡ್ತಾರೆ. ಭಾಳ ಟೇಸ್ಟಿ ಇರುತ್ತೆ. ಆಮೇಲೆ ಎಷ್ಟು ರೌಂಡ್ ಅದಾವ ನೋಡ್ರಿ ಅವು. ಸೊ ಮಸ್ತ್ ಆಗಿರ್ತೈತಿ. ನೀವು ಅಲ್ಲಿ ಹೋದ್ರಂದ್ರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿರಿ. ಪಂಢರಪುರಕ್ಕೆ ಹೋದ್ರೆ ನಿಮಗೆ ಒಂದು ನಮ್ಮನೆ ಸಂತರ ಊರಿಗೆ ಬಂದೇನು ಅನ್ನಿಸ್ತೈತೆ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು. ಮತ್ತು ವಾರಿದ ವ್ಯಾಕ್ಸ್ನಾಗ ಹೆಂಗೆ ಮಾಡಿ ನಿಂದಿರ್ಸಾರ. ಆಮೇಲೆ ಇಲ್ಲಿ ನೋಡ್ಬೋದು ಶಿವಾಜಿ ಮಹಾರಾಜ್ ಅವ್ರ ಮೂರ್ತಿ ಐತಿ. ಆಮೇಲೆ ನಾವು ಹೋಗಿದ್ದು ಬಾಲಾಜಿ ದೇವಸ್ಥಾನಕ್ಕೆ. ಇಲ್ಲಿ ದಿನಾ ಸಂಜೆಗೆ ಹೋಗ್ತಿದ್ವಿ ನಾವು. ಇಲ್ಲಿ ದಿನಾ ಸಂಜೆಗೆ 7 ಗಂಟೆಗೆ ಆರತಿ ಇರ್ತಿತ್ತು ನೋಡ್ರಿ. ಸೊ ಇದು ದೇವಸ್ಥಾನ ಭಾಳ ಚಂದ ಐತಿ. ನೀವು ಅಲ್ಲಿ ಹೋದ್ರೆ ಅಂದ್ರೆ ಹೋಗಿ ಬರ್ರಿ ಒಂದು ಸತಿ. ಸೊ ಇಲ್ಲೆಲ್ಲ ನಾವು ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕುಂತ್ವಿ.
ಆಮೇಲೆ ನಾವು ಹೋಗಿದ್ದು ಶ್ರೀ ಕೃಷ್ಣ ಮಂದಿರಕ್ಕೆ. ಇಲ್ಲಿ ಮೂರ್ತಿ ಅದು ಭಾಳ ಚಂದ ಐತಿ. ನೀವು ಹೋದ್ರಂದ್ರೆ ಇವೆಲ್ಲ ವಿಸಿಟ್ ಮಾಡಕ್ಕೆ ಸಿಗ್ತೈತಿ ನೋಡ್ರಿ ಪಂಡ್ರಪುರಕ್ಕೆ. ನೀವು ಒಮ್ಮೆ ಹೋಗಿ ಬರ್ರಿ, ಯಾರು ಹೋಗಿರಣ ಅಂಥೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ನೋಡ್ರಿ ಇಲ್ಲಿ ನಾವು ದರ್ಶನ ಮಾಡ್ಕೊಂಡಿದ್ದು ಸಿದ್ಧಿವಿನಾಯಕಂದು. ಆಮೇಲೆ ನಾವು ಹಂಗೆ ಸುತ್ತಾಡ್ಕೊತ ಇನ್ನೇನು ರೂಮ್ ಕಡೆ ಬರೋರಿದ್ವಿ. ಇಲ್ಲಿ ನಾನು ನಿಮಗೆ ಅಂಗಡಿಗಳೆಲ್ಲ ತೋರ್ಸಾಕತ್ತೆ ನೋಡ್ರಿ. ಆಮೇಲೆ ನೋಡ್ಬೋದು ನೀವು ಇಲ್ಲೇ ಮೇನ್ ವಿಠಲ್ ರುಕ್ಮಾಯಿ ಮಂದಿರನ್ನು ಎಷ್ಟು ಚಂದ ಅಲಂಕಾರ ಮಾಡಿರ್ತಾರಂತ ಹೇಳಿ. ಇನ್ನು ನೆಕ್ಸ್ಟ್ ಡೇ ಇದ್ದ ವಿಡಿಯೋ ನಾನು ನಿಮಗೆ ತೋರಿಸ್ತೇನೆ ಅಂತ. ಇದು ನೆಕ್ಸ್ಟ್ ಡೇ ಏಕಾದಶಿ ಇತ್ತವತ್ತು. ಸೊ ಏಕಾದಶಿ ದಿವಸ ನೋಡ್ರಿ ಶೇಂಗಾ ಉಂಡಿ ಆಮೇಲೆ ಸೇಬು ಹಣ್ಣು ಇದನ್ನಿಷ್ಟು ತಿಂದು ನಾವು ಹೋಗಿದ್ದು ನಗರ ಪ್ರದರ್ಶನಕ್ಕೆ. ಇವತ್ತಿನ ದಿವಸ ಅಂತೂ ಸುಮಾರು ಮಂದಿ ಇಲ್ಲಿ ಭಜನೆಯಾಗಿ ಹೋಗ್ತಿರ್ತಾರೆ. ಆಮೇಲೆ ನಗರ ಪ್ರದರ್ಶನಕ್ಕೆ ಎಲ್ಲರೂ ಹೋಗ್ತಿರ್ತಾರೆ. ನಾವು ಹೋದ್ವಿ ನೋಡ್ರಿ, ಜಾಸ್ತಿ ಗದ್ಲಿರ್ತೈತಿ. ಕೇರ್ಫುಲ್ ಆಗಿನ ಹೋಗ್ಬೋದು, ಬಟ್ ರೋಡ್ ಉದ್ದಕ್ಕೂ ಹಿಂಗೆ ಭಜನೆ ಅದು ಮಾಡ್ಕೋತಾ ಹೋಗ್ತಿರ್ತಾರೆ. ಈಗ ನೋಡ್ರಿ ನಾವು ಹೊಂಟಿರೋದು ಇಲ್ಲೊಬ್ಬರದು ಸಂಗೀತ ಸೇವೆ ಇರ್ತೈತಿ, ಅದನ್ನು ಕೇಳಕ್ಕೆ. ಇಲ್ಲೇ ನೀವು ಕೇಳಬಹುದು ಎಷ್ಟು ಚಂದ ಸಂಗೀತ ಸೇವೆ ಮಾಡ್ತಾರಂದ್ರೆ. ಇದನ್ನು ಕೇಳಾಕನ ಭಾಳ ಮಸ್ತ್ ಇರ್ತೈತಿ. ಅದನ್ನು ಕೇಳಾಕ ನಾವು ಹೋಗಿದ್ದೀವಿ ನೋಡ್ರಿ. ನೀವು ಇವ್ರ ಸಂಗೀತನ ಎಂಜಾಯ್ ಮಾಡಿರಿ. ಆಮೇಲೆ ನೋಡಿದ್ರಲ್ಲ ವಿಠಲ್ ರುಕ್ಮಾಯಿ ಗುಡಿ ಕಡೆ ಎಷ್ಟು ಗದ್ಲಿತ್ತಂತ ಹೇಳಿ.
ನಾವಲ್ಲೇ ಸಂಗೀತ ಕಾರ್ಯಕ್ರಮ ನೋಡಿಕೊಂಡು ಇನ್ನು ವಾಪಸ್ ರೂಮಿಗೆ ಹೋದ್ವಿ ನೋಡ್ರಿ. ಸೊ ನಮ್ಮ ಅತ್ತಿ ನಮಗಲ್ಲೇ ಸಾಬುದಾನೆ ಮಾಡಿಟ್ಟಿದ್ರೆ ಇನ್ನೇನು ಹೋಗಿ ಪರಾಳ ಮಾಡೋದು. ವಿಠಲ 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 ಈಗ ನೋಡ್ರಿ ದಿನ ಹಿಂಗೆ ಒಬ್ಬೊಬ್ರು ಯಾರ ಭೇಟಿ ಆಗಕ್ಕೆ ವಾಡಕ್ಕೆ ಬಂದಿರ್ತಾರೆ. ಸೊ ಎಲ್ಲರಿಗೊಂತ ಭೇಟಿಯಾಗಿ ಮಾತಾಡಿ ಇನ್ನೇನು ಪರಾಳ ಮಾಡಾಕತ್ವಿ. ಪರಾಳಕ್ಕೆ ನೋಡ್ರಿ ಸಾಬುದಾನಿ ಆಮೇಲೆ ಶೇಂಗಾ ಉಂಡಿ ಇದೆಲ್ಲ ಇತ್ತು. ಇದನ್ನು ಪರಾಳ ಮಾಡ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಡೇ ದವಾದಶಿ ದಿವಸ ಒಬ್ಬರನ್ನ ಯಾರನ್ನಾರ ಪ್ರಸಾದಕ್ಕೆ ಹಿಂಗೆ ಕರೀದಿರ್ತೈತೆ. ಸೊ ಒಬ್ರು ಬಂದಿದ್ರು, ಪ್ರಸಾದ ಎಲ್ಲ ಮಾಡಿಕೊಟ್ರು. ನಾನು ಯಾಕೆ ಹಿಂಗೆ ಡೈಲಿ ಇದು ಕಂಪ್ಲೀಟ್ ಆಗತ್ತಿಲ್ಲ ಅಂದ್ರೆ ನಮ್ಮದು ದಿನ ಸೇಮ್ ರೊಟೀನೇ ಇರ್ತೈತಿ. ಏನಾರ ಸ್ವಲ್ಪ ಹೊರಗೆ ಹೋಗಿದ್ದಾಗದು ಸಂಜಿಗೆ ಡಿಫ್ರೆಂಟ್ ಇರ್ತೈತೆ ಅಂತ ಹೇಳಿ ಸಂಜಿಗೆ ಅಷ್ಟೇ ನಾನು ನಿಮಗೆ ವಿಡಿಯೋ ಮಾಡಿ ಗುಡಿಗಳು ಏನೇನು ಅದಾವು ಅವನ್ನೆಲ್ಲ ತೋರ್ಸಾಕತ್ತೆ ನೋಡ್ರಿ. ಯಾಕಂದ್ರೆ ಮುಂಜಾನಿಂದ ಸಂಜೆ ಮಟ್ಟ ನಾನು ನಿಮಗೆ ವಿಡಿಯೋದಾಗ ತೋರ್ಸಾಕತ್ತೀನಿ ಅಂದ್ರೆ ಏನಿರಂಗಿಲ್ಲ, ಸೇಮ್ ರೊಟೀನ್ ನಾಷ್ಟ ಊಟದ್ದು ಇದೇ ಇರ್ತೈತಿ. ಆಮೇಲೆ ನೋಡ್ರಿ ಇಲ್ಲಿ ನಾವು ಸಂಜೆಗೆ ಈಗ ಬಂದಿರೋದು ಸಂತ ತುಕಾರಾಮ್ ಮಹಾರಾಜ್ ಅವರ ಸಂಸ್ಥಾನ. ಈ ದೇವಸ್ಥಾನ ಭಾರಿ ಚಂದ ಐತಿ. ನೀವೇನಾರು ಹೋದ್ರಂದ್ರೆ ಡೆಫಿನೆಟ್ಲಿ ವಿಸಿಟ್ ಮಾಡ್ರಿ. ಆಮೇಲೆ ನಾವು ಹೋಗಿದ್ದು ಒಂದು ವಿಠೋಬಾ ಗುಡಿಗೆ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು ಮೂರ್ತಿ ಸೇಮ್ ಮೇನ್ ದೇವಸ್ಥಾನದ ಏನೈತಲ್ಲ ಹಂಗೆ ಐತಿ. ನೀವೇನಾರ ಪಂಡ್ರಪುರಕ್ಕೆ ಹೋದ್ರೆ ಅಂದ್ರೆ ಈ ದೇವಸ್ಥಾನಕ್ಕೂ ಹೋಗಿ ಬರ್ರಿ. ದಿಟ್ಟು ಅಲ್ಲಿ ಹೆಂಗೆ ಮೇನ್ ದೇವಸ್ಥಾನದಾಗ ಐತಲ್ಲ ಹಂಗೆ ಮಾಡ್ಯಾರ ಇವರು.
ಇಲ್ಲೇನು ನೋಡಾಕತ್ತಿಲ್ಲ ನಾಮದೇವ್ ಮಂದಿರದಾಗ ಮಾಡೋ ತುಳಸಿ ವಿವಾಹ ನೋಡ್ರಿ. ಸೊ ತುಳಸಿ ಮದುವೆದನ್ನ ವಿಡಿಯೋ ಇಲ್ಲಿ ಹಾಕೀನಿ. ನಾವಲ್ಲಿ ಇರ್ತೇವಲ್ಲ ಅವಾಗ ಇವೆಲ್ಲ ಅಲ್ಲೇ ಆಚರಣೆ ಮಾಡ್ತೇವೆ ನೋಡ್ರಿ. ತುಳಸಿ ವಿವಾಹ ಆತ, ಆಮೇಲೆ ಏಕಾದಶಿ ಆತ, ಆಮೇಲೆ ದವಾದಶಿ, ಆಮೇಲೆ ಲಾಸ್ಟ್ನೇ ಕಾಲ, ಇವನ್ನೆಲ್ಲ ಮಾಡ್ಕೊಂಡು ನಾವು ಊರಿಗೆ ಬರ್ತೀವಿ. ಇಲ್ಲಿ ತುಳಸಿ ವಿವಾಹ ಭಾಳ ಚಂದ ಮಾಡ್ತಾರೆ ನೋಡ್ರಿ. ಆಮೇಲೆ ಪೂರ ನಾಮದೇವ್ ಮಂದಿರಕ್ಕೆ ಅದು ದೀಪ ಹಚ್ಚಿಟ್ಟಿರ್ತಾರೆ, ಚಂದ ಮಾಡಿರ್ತಾರೆ ನೋಡ್ರಿ. केशवा माधवा गोविंदा गोपाळा जीवित कृपा पांडुरंगा अच्युता वामना दशरथनंदना श्रीकुमार कृष्णा पांडुरंगा कृष्ण विष्णु हरी मधुसूदन मुरारी जीव मुरारी आई सत्समादेवा जगनी माहे भीमा उद्धारे जगना ಈಗಿಲ್ಲೇ ದೀಪ ಹಚ್ಚತ್ತಾರ ನೋಡ್ರಿ. ಇದನ್ನ ಮ್ಯಾಲೆ ಹಾರಿಸ್ತಾರೆ. ನಾಮದೇವ್ ಮಂದಿರ ಪೂರ ಹಿಂಗೆ ದೀಪ ಹಚ್ಚಿರ್ತಾರೆ ನೋಡ್ರಿ. ತುಳಸಿ ವಿವಾಹನೂ ಭಾಳ ಚಂದ ಮಾಡಿದ್ರು. ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಮುಂದಿನ ವಿಡಿಯೋನು ಪಂಡ್ರಪುರದ ಎಲ್ಲ ಕ್ಲಿಪ್ಪಿಂಗ್ಸ್ ನಾನು ನಿಮಗೆ ಹಾಕಿರ್ತೇನೆ. ಸೊ ನಿಮಗೆ ವಿಡಿಯೋ ಲೈಕ್ ಆಗಿತ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.